ಅಂದರೆ ಒಂದು ಪ್ಲೇಟ್ ಇಡ್ಲಿಗೆ ರಾಜಿ ಅದನ್ನ ಅನಿಸ್ತು. ಆನೆಗಳ ಕಟ ಜಾಸ್ತಿ ಆಗಿದೆ, ನಡ್ಕೊಂಡು ಹೋಗೋದು ಡೇಂಜರು. ನೀವು ಬನ್ರಿ ಅಂತ ನನ್ನ ಮಕ್ಕಳನ್ನೆಲ್ಲ ಆಚೆ ಹಾಕಿದ್ದೀನಿ. ಇರೋದು ಅದ್ರ ಹೆಸರು ಮರ್ತು ಹೋಗ್ಬಿಟ್ಟಿದ್ದೀನಿ. ಮ್ಯಾಕ್ಸಿಮಮ್ 2 ಅವರ್ ಮಾತಾಡ್ತೀನಿ. ಮ್ಯೂಸಿಯಮಲ್ಲಿ ನೋಡ್ತೀರಾ ಇನ್ನು 20 ವರ್ಷಕ್ಕೆ ಇದನ್ನೇ ದೊಡ್ಡ ರೆಸಿಪಿ ಥರ ಫೀಲ್ ಮಾಡ್ಕೊಂಡು. ನನಗಂತೂ ತಲೆ ಇಲ್ಲ, ತಲೆಯಲ್ದಿರೋ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ. ಬಂದ್ಮೇಲೆ ಅವರೆಕಾಳು ಕರ್ಮಿನು 2 ಒಂದೇ ಸಲ ಹಾಕೊಂಡು ಹಾಗಾಗಿ ಹೆಸರು ಬೇಳೆಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗಿಟ್ಟು ಇಷ್ಟು ನಿಧಾನ ಸಾಕೇನ್ರಿ. ತಗೊಳಪ್ಪ, ನಂಗೆ ಗೊತ್ತು ನಿನ್ಗೆ ಈಗಲೇ ಬಿಕ್ಕಳಿಕೆ ಬರ್ತೈತೆ ಅಂತ. ಶಿವ ಜೊತೆ ತಿನ್ಬೇಕು, ಇಲ್ಲ ಶಿವ ಬಿಟ್ಟಿದ್ದ ತಟ್ಟೆಲಿ ಊಟ ತಿನ್ಬೇಕು. ನಾನು ಶಿವ ಊರ್ ಬಿಟ್ಟು ಹೋಗ್ತಾ ಇದೀವಿ. ಎಬ್ಬವೇನಾರು ಇಟ್ಟಿದ್ದೀ? ನಮ್ದು ಲಗೇಜ್ ಬ್ಯಾಗ್ ರೆಡಿ ಆಯ್ತು. ಹೆಣ್ಮಕ್ಳಿಗೆ ಹುಟ್ಟಬಾರ್ದು. ಬಟ್ಟೆಗಳೆಲ್ಲ ಸೇರಿ ನನ್ನ ಒಗ್ದಾಯ್ತು. ತೀರ್ಥಯಾತ್ರೆ ಅಂದ್ರೆ ತೀರ್ಥ ತಗೊಂಡು ಹೋಗೋದಾ? ಸೊಪ್ಪು ಮಾರೋರ್ ತರನೇ ಇದೆಯಾ? ಮೋಟು ಪಟ್ಲು ಬಂಡ್ರಾ? ಥ್ಯಾಂಕ್ಸ್ ಕಂಡಪ್ಪ. ತಾಮು ಏನಾಯ್ತು ನಂಬರ್ ಹಾಕ್ಸ್ಕೊ ಬಂದಿದ್ಯಾ? ಮೊಟ್ಟೆ ಇಲ್ಲಾಂದ್ರೆ ವಾಪಸ್ಸೇ ಕಟ್ ಕಳಿಸ್ತಾ ಇದೆ. ಮೊಟ್ಟೆ ಪಫು ಅಂದ್ರೆ ಇದು ಚೀನಾ ಮೊಟ್ಟೆ ತಾನೆ, ಆದ್ರೂ ಟೇಸ್ಟ್ ಚೆನ್ನಾಗಿದೆ, ತಿನ್ಬಿಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಒಂದು 10 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಆಗಲೇ ತಾನೇ ಎದ್ದು ಶಿವ ಹೋಟ್ಲಿಂದ ಇವತ್ತು ಅಪರೂಪಕ್ಕೆ ಊಟ ತಂದುಕೊಡ್ತೇವೆ ಫ್ರೆಂಡ್ಸ್. ಇಡ್ಲಿ ಬೆಳಗ್ಗೆ 6 ಗಂಟೆಗೆ ನಾನು ಜಗಳ ಮಾಡಿ ಮಲ್ಕೊಂಡೆ ಫ್ರೆಂಡ್ಸ್. ಇವತ್ತೇನು ಕೆಲಸನೂ ಮಾಡಲ್ಲ ನಾನು ಹಂಗಿಂಗೆ ಅಂತ. ಇಡ್ಲಿ ತಂದ ತಕ್ಷಣ ನಾನು ಜಗಳ ಆಡಿದೆ ಮರ್ತೋದೆ. ಅಂದರೆ ಒಂದು ಪ್ಲೇಟ್ ಇಡ್ಲಿಗೆ ರಾಜಿ ಅದನ್ನ ಅನಿಸ್ತು. ಆಮೇಲೆ ತಿಂದಾದ್ಮೇಲೆ ನೆನಪಾಯಿತು, ಆರಾಮಾಗಿ ಮಲ್ಕೊಂಡಿದ್ದರೆ 2-3 ದಿನ ರೆಸ್ಟ್ ಸಿಗ್ತಾಯಿತ್ತು. ಎದ್ದು ಒಂದು ಪ್ಲೇಟ್ ಇಡ್ಲಿ ತಿಂದು ಎಲ್ಲ ಹಾಳು ಮಾಡ್ಕೊಂಡೆ ನನ್ನ ಕೈಯಾರ ನಾನೇ ಅಂತ ಫ್ರೆಂಡ್ಸ್. ಇವತ್ತು ಯಾಕೆ ರಜಾ ಹಾಕ್ಕೊಂಡೆ ಅಂದರೆ, ಒಂದು ನೆನ್ನೆ ಕೆಲಸ ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅದಕ್ಕೆ ಇವತ್ತು ರೆಸ್ಟ್ ಮಾಡೋಣ ಅಂತ ರಜಾ ಹಾಕ್ಕೊಂಡೆ. ಆದರೆ ನೋಡಿದ್ರೆ ರೆಸ್ಟ್ ಇಲ್ಲ, ಯಾಕಂದರೆ ಶಿವರಾತ್ರಿ ಬಂತು. ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಮದುವೆ ಆದಾಗಿಂದ ಇದೆ ಫಸ್ಟ್ ಟೈಮು ಶಿವ ಜೊತೆ ಅಷ್ಟು ದಿನ. ನಡ್ಕೊಂಡು ಹೋಗ್ತೀವ ಬಸ್ಸಲ್ಲಿ ಹೋಗ್ತೀವ ಇನ್ನೂ ಡಿಸೈಡ್ ಮಾಡಲಿಲ್ಲ ಫ್ರೆಂಡ್ಸ್. ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ನಾವು, ಹಂಗೆ ಈಗಲೂ ಅಂದ್ಕೊಳ್ತಾ ಇದ್ದೀವಿ. ಆದರೆ ಶಿವವ್ರ ಊರಲ್ಲಿ ತುಂಬ ಜನ ಆನೆಗಳ ಕಟ ಜಾಸ್ತಿ ಆಗಿದೆ, ನಡ್ಕೊಂಡು ಹೋಗೋದು ಡೇಂಜರು, ರೋಡಲ್ಲೆಲ್ಲ ಆನೆಗಳಿದಾವಂತೆ ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನೂ ಗೊತ್ತಿಲ್ಲ. ನಾವು ಹೊರಡೋ ತನಕ ಜಾಸ್ತಿ ಜನ ಬಂದರೆ ಅವ್ರ ಜೊತೆ ನಡ್ಕೊಂಡು ಹೋಗ್ತೀವಿ, ಕಡಿಮೆ ಜನ ಅಂದರೆ ಬಸ್ಸಲ್ಲಿ ಹೋಗ್ತೀವಿ, ಈ ಥರ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಹೋಗ್ತಿರೋದು ಶಿವ ಜೊತೆ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಖುಷಿ ಇತ್ತು ಫ್ರೆಂಡ್ಸ್ ಮೊನ್ನೆಲ್ಲ ಹೋಗೋಣ ಅಂತ ಮಾತಾಡ್ಕೊಂಡಾಗೆಲ್ಲ. ನಾನು ಶಿವ ಜೊತೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ನೋಡಿದ್ರೆ ಅವ್ರ ರಿಲೇಷನ್ಗೆಲ್ಲ ಫೋನ್ ಮಾಡ್ತೈತೆ, ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವ, ನೀವು ಬನ್ರಿ ಅಂತ. ಬೇಜಾರಾಯಿತು. ಅಂದರೆ ದೇವಸ್ಥಾನಕ್ಕೆ ಹೋಗೋದು ಖುಷಿನೇ ಫ್ರೆಂಡ್ಸ್ ಎಲ್ಲರ ಜೊತೆ. ಫಸ್ಟ್ ಟೈಮ್ ದೂರ ಹೋಗ್ತಾ ಇದ್ದೀವಲ್ಲ, ಇಬ್ಬರೇ ಹೋಗ್ಬಿಟ್ಟು ಬರೋಣ ಅಂತ ನಾನು ಅಂದ್ಕೊಂಡೆ. ಅದಕ್ಕೂ ದೊಡ್ಡ ಬಂಡೆಕಲ್ಲು ಆಗ್ತು ಶಿವ. ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದೇ ಖುಷಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಇವತ್ತಿನ ವ್ಲಾಗ್ ಏನಂದರೆ ಫ್ರೆಂಡ್ಸ್, ತುಂಬ ಜನ ನನ್ನ ಫ್ರೆಂಡ್ಸ್ ಹಳೆ ಚಾನಲಿಂದನೂ ಕೇಳ್ತಾ ಇದ್ದಿದ್ದು, ನೀವು ಮನೆ ಕ್ಲೀನಿಂಗು ಮಾಡೋದು ವೀಡಿಯೋ ಶೇರ್ ಮಾಡ್ಕೊಳ್ಳಿ ಅಂತ. ನಾನು ವಾರಕ್ಕೆ 1-2 ಸಲ ಆದರೂ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಚಿಕ್ಕ ಮನೆ ಅಲ್ವಾ, ಬೇಗ ಮಾಡ್ಕೊಬಿಡ್ತೀನಿ. ಹಂಗಾಗಿ ನಾನೆಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಮಾಮೂಲಿ ನೆಲ ಒರೆಸ್ಕೊಳ್ಳೋದು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಡೀಪ್ ಕ್ಲೀನಿಂಗ್ ಐತೆ, ಯಾಕಂದರೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಂದ್ರೆ ಮನೆಯೆಲ್ಲ ನೀಟಾಗಿರಬೇಕು. ಅದಕ್ಕೋಸ್ಕರ ಪೇಂಟ್ ಅಂತೂ ಹೊಡ್ಸೋಕ್ಕಾಗಲ್ಲ ಹಳೆ ಮನೆಯಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಶಿವ ಮಲಗಿದೆ ಫ್ರೆಂಡ್ಸ್, ತೋರಿಸೋದು ಬೇಡ, ಭಯ ಬೀಳ್ತೀರಾ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಮಸಾಲೆ ಐಟಮ್ಸ್ ತರಿಸ್ಕೊಂಡಿದ್ದೀನಿ. ಸಾಂಬಾರು ಪುಡಿ, ಖಾರ ಪುಡಿ, ಧನಿಯಾ ಪುಡಿ, ಇದು ಪುಳಿಯೋಗರೆ ಪೌಡ್ರ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಸೆಕೆಂಡ್ ಟೈಮ್ ಅವ್ರ ಹತ್ರನೇ ತರಿಸ್ಕೊಳ್ತಾ ಇರೋದು ನಾವು. ಎಲ್ಲನೂ ಚೆನ್ನಾಗಿದೆ. ಧನಿಯಾ ಪುಡಿ ಇದೆ ಫಸ್ಟ್ ಟೈಮ್ ತರಿಸಿರೋದು. ಇದು ಧನಿಯಾ ನೋಡಬೇಕು, ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಡಬ್ಬಿಗಳೆಲ್ಲ ಇಟ್ಟಿದ್ದೀನಿ, ಡಬ್ಬಿ ಒಳಗೆ ಹಾಕೋಕ್ಕೆ. ಇದು ಹಾಕಿಟ್ಟು ಮನೆ ಕ್ಲೀನ್ ಮಾಡಬೇಕು. ಶಿವ ಇರೋ ಬರೋ ಮಾನ ಮರಿದೆ ಎಲ್ಲ ಕಳೀತಿದೆ. ಶಿವ ಇಲ್ಲಿ ಮಲಗಿದೆ ಫ್ರೆಂಡ್ಸ್, ಮಲ್ಕೊಳ್ಳಿ. ಅಲ್ಲಿದ್ದ ಫೋಟೋ ಎಲ್ಲ ತೆಗ್ದಿದ್ದೀನಿ. ಒಂದು ಎಲ್ಲ ಎತ್ತಾಚೆ ಹಾಕಿದ್ದೀನಿ ಫ್ರೆಂಡ್ಸ್. ಶಿವ ಒಂದು ಎತ್ತಾಚೆ ಹಾಕಬೇಕು, ಶಿವನ ಆಮೇಲೆ ಎತ್ತಾಕ್ತೀನಿ. ಒಂದು ಸ್ವಲ್ಪ ಉಳಿದಿರೋ ಪಾತ್ರೆ ಎಲ್ಲ ಜೋಡಿಸಿದ್ದೀನಿ. ಇವೆಲ್ಲ ಮೇಲಿರೋ ಪಾತ್ರೆ ಎಲ್ಲ ತೊಳಿಬೇಕಾ ಅನ್ನೋದೇ ನನಗೆ ಟೆನ್ಷನು. ತೊಳಿತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಆಗಾಗ ತೊಳೆದಿಟ್ಟಿದ್ದೀನಲ್ಲ, ಏನು ತೊಳೆಯೋದು ಬೇಡ ಅಂತ ಅಂದ್ಕೊಳ್ತೀನಿ. ಸ್ಟವ್ ಎಲ್ಲ ಮಾಮೂಲಿ ಇಷ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್, ಮಧ್ಯಾಹ್ನ ಹೆಸರುಬೇಳೆ ಮಾಡೋಣ ಅಂತ. ಅಂದರೆ ಬೇಸಿಗೆ ಅಲ್ವಾ, ಅದಕ್ಕೆ. ನಿಜ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋದ್ರೇ ಬೆಸ್ಟು, ಮನೇಲಿದ್ರೆ ತಲೆನೋವು. ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳನ್ನೆಲ್ಲ ಆಚೆ ಹಾಕಿದ್ದೀನಿ ತೊಟ್ಟಿ ಒಳಗೆ. ಅನಾಥ ಮಕ್ಕಳಾಗ್ಬಿಟ್ಟಿದ್ದಾರೆ ಇವತ್ತು. ಇವ್ರನ್ನೆಲ್ಲ ಒಗಿಬೇಕು, ಅದಕ್ಕೆ ಚಾಪೆ ಹಾಸಿ ಮಲಗಿಸಿದ್ದೀನಿ. ನಿಜ ಫ್ರೆಂಡ್ಸ್, ಅವ್ರ ಮಕ್ಕಳ ಥರನೇ ಅನ್ಕೊಬಿಟ್ಟಿದ್ದೀನಿ ನಾನು. ಹತ್ರ ಹುಚ್ಚಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪನೇ ಪಾತ್ರೆ ಇತ್ತು, ರಾತ್ರಿನೂ ಅಡುಗೆ ಮಾಡಲಿಲ್ಲ ಫ್ರೆಂಡ್ಸ್. ನೆನ್ನೆ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿದ್ನಲ್ಲ, ಶಿವನೇನೆ ಹೋಟೆಲಲ್ಲಿ ತಂದು ಕೊಡ್ತು, ಅದಕ್ಕೆ ಅಡುಗೆ ಮಾಡಲಿಲ್ಲ. ಅದಕ್ಕೆ ಪಾತ್ರೆ ಕಮ್ಮಿ ಇದೆ. ಯಾರೋ ಫೋನ್ ಬರ್ತಾಯಿದೆ, ಫೋನ್ ಮಾಡೋಕ್ಕೆ ಗೊತ್ತಿಲ್ಲ. ಬಟ್ಟೆನೂ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಅಡುಗೆ ಮನೆ ಸಪೋಟ ಫ್ರೆಂಡ್ಸ್, ಇಲ್ಲಾಂದ್ರೆ ಅಲ್ಲಿ ಬಿದ್ದಿರ್ತವೆ. ಓಕೆ ಫ್ರೆಂಡ್ಸ್, ಅಡುಗೆ ಸ್ಟಾರ್ಟ್ ಮಾಡೋಣ. ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ.
ಮೊದಲು ತಟ್ಟೆ ಸ್ಟ್ಯಾಂಡ್ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸ್ಟವ್ ಅಲ್ಲಿಗೆ ಎಲ್ಲ ಸೈಡ್ಗೆ ಇಳಿಸಿಕೊಳ್ತಾ ಇದ್ದೀನಿ. ನಮ್ಮದು ಶೆಲ್ಫ್ ಅಲ್ಲ, ಅದು ಸ್ಟವ್ ಇಟ್ಕೊಂಡಿರೋದು ಅದು ಅಲ್ಲಿಗೆ. ತಟ್ಟೆ ಸ್ಟ್ಯಾಂಡು ಸುಮ್ಮನೆ ಎಣ್ಣೆ ಆರಿರೋ ಕಡೆ ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆಗಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಲ್ವ, ಹಾಗಾಗಿ ಎಣ್ಣೆ ಆರಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಕಾಲ್ ಬಂತು, ಒಬ್ಬರು ಸಿಸ್ಟರು, ಅವ್ರ ಜೊತೆ ಮಾತಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ತುಂಬ ಜನ ಹೇಳ್ತಿರ್ತಾರೆ ನಮ್ಮ ಫೋನ್ ರಿಸೀವ್ ಮಾಡಲ್ಲ ಅಂತೆಲ್ಲ ಫ್ರೆಂಡ್ಸಲ್ಲಿ. ನನ್ನ ಏನಾದರೂ ಮಾತಾಡಬೇಕು ಅಂದರೆ ಈ ಥರ ಫೋನಲ್ಲಿ ಮಾತಾಡಿಕೊಂಡೇ ಕೆಲಸಗಳು ಮಾಡ್ಕೋಬೇಕಾಗ್ತೈತೆ. ನಾನು ಫ್ರೀಯಾಗಿರೋದೇ ಇಲ್ಲ, ನನಗೆ ಟೈಮು ಸಾಕಾಗಲ್ಲ. ಕೆಲವ್ರಿಗೆ ಬೇಜಾರಾಗ್ತೈತೆ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ. ಏನು ಮಾಡೋಕ್ಕಾಗಲ್ಲ, ನನ್ನ ಜೀವನ ಇರೋದೇ ಹಿಂಗೆ. ಗೋಡೆಗಳೆಲ್ಲ ಹಂಗೆ ಉಜ್ಜಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಗೋಡೆಗೆ ಇದಾಕಿರೋದು, ಅಂದರೆ ಮೀಶೋದಲ್ಲಿಂದ ಆರ್ಡ್ರ್ ಮಾಡಿ ತಂದು ಹಾಕಿರೋದು. ಅದ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಸ್ಟಿಕ್ಕಾ ಏನೋ ಗೊತ್ತಿಲ್ಲ ಅದ್ರ ಹೆಸರು. ಒಂದು ಹಳೆ ಚಾನಲ್ ಇತ್ತಲ್ಲ, ಆಗ ತಂದು ಹಾಕಿದ್ದು. ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಒರೆಸಿ ಇಟ್ಬಿಟ್ಟು ಹಾಗೆ ಪಾತ್ರೆ ತೊಳೆಯೋಕ್ಕೆ ಬಂದೆ. ಮ್ಯಾಕ್ಸಿಮಮ್ 2 ಅವರ್ ಮಾತಾಡ್ತೀನಿ. ಯಾರಾದರೂ ಫೋನ್ ಮಾಡಿಬಿಟ್ರೆ ವೀಡಿಯೋದಲ್ಲೇ ಇಷ್ಟು ಮಾತಾಡ್ತೀನಿ, ಇನ್ನು ಫೋನ್ ಕಾಲಲ್ಲಿ ಇನ್ನೆಷ್ಟು ಮಾತಾಡ್ತೀನಲ್ವ, ಹಾಗೇನೇ. ನನ್ನ ಫ್ರೆಂಡ್ಸ್ ಅಂತೂ ಎಲ್ಲರೂ ನನ್ನ ಥರನೇ ಜಾಸ್ತಿ ಮಾತಾಡೋರೇ ಇರೋದು. ಆ ಥರ ಫ್ರೆಂಡ್ಸ್ ಇರೋದು, ಏನು ಮಾಡೋಕ್ಕಾಗಲ್ಲ. ಮಾತಾಡ್ಕೊಂಡೆ ಪಾತ್ರೆಗಳು ತೊಳ್ಕೊಂಡೆ. ಮನೆ ಕೆಲಸ ಸ್ಟಾಪ್ ಮಾಡಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸೂಪರ್ ಅಲ್ಲ? ಸ್ಟಾರ್ಟು. ಅದು ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಈಗ ಫಸ್ಟ್ ಇದು ತೋರಿಸ್ತೀನಿ. ತೋರ್ಸೋಕೆ ಮುಂಚೆ ಹೇಳ್ತೀನಿ ಫ್ರೆಂಡ್ಸ್, ಏನಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಲ್ಲ, ಕೌಸೇನು ಮನೇಲಿ ಇಡಬಾರ್ದಲ್ಲ, ಅದಕ್ಕೆ ಕರ್ಮೀನ್ ಸ್ವಲ್ಪ ಇತ್ತು, ಇಷ್ಟು ಅದನ್ನು ಹುಳಿ ಸಾರು ಮಾಡಿ ಒಣದವ್ರೆಕಾಳು ಹಾಕ್ಬಿಟ್ಟು ಹುಳಿ ಮಾಡಿಬಿಟ್ಟು ಮುದ್ದೆ ಮಾಡಿಟ್ಬಿಟ್ಟು, ಕರ್ಮೀನ್ ಹೀಟಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ, ಅದಕ್ಕೆ ಹೆಸರು ಬೇಳೆ ಮಾಡ್ತಾ ಇದ್ದೀನಿ. ಹೆಂಗೆ ಫ್ರೆಂಡ್ಸ್ ಬ್ರೈನು ಮ್ಯೂಸಿಯಮಲ್ಲಿ ನೋಡ್ತೀರಾ ಇನ್ನು 20 ವರ್ಷಕ್ಕೆ. ಅಂದರೆ ನಾನು 45 ವರ್ಷಕ್ಕೆ ಸತ್ತೋಗ್ತೀನಿ ಅಂತನಾ? ಇಲ್ಲ ಫ್ರೆಂಡ್ಸ್, 60 ವರ್ಷ ಬದುಕ್ತೀನಿ. ಅದಕ್ಕೆ ಈ ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬೇಸಿಗೆ ಟೈಮ್ ಏನಾದರೂ ಹೀಟ್ ಪದಾರ್ಥ ತಿಂದರೆ ಗೊತ್ತಲ್ವಾ ಹೆಂಗೆ ಆಗುತ್ತೆ ನಮಗೆ ಅಂತ. ಅದಕ್ಕೆ ಅದ್ರ ಜೊತೆ ಒಂದು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಹೆಸರುಬೇಳೆ ಮಾಡ್ತಿದ್ದೀನಿ. ಹೆಸರುಬೇಳೆ ನನಗೂ ಶಿವಾಗ ಫೇವ್ರೇಟು. ಸೌತೆಕಾಯಿ 3 ದಿನದ ಹಿಂದೆ ತರಿಸಿಟ್ಟಿದ್ದು ಭಾನುವಾರ. ಹೆಸರುಬೇಳೆ ಮಾಡಬೇಕು, ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಇಟ್ಟಿದ್ದೀನಿ. ಇದನ್ನೇ ದೊಡ್ಡ ರೆಸಿಪಿ ಥರ ಫೀಲ್ ಮಾಡಿಕೊಂಡು ಏನು ಅನ್ಕೋಬೇಡಿ ಫ್ರೆಂಡ್ಸ್. ಅದಕ್ಕೆ ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಕಾಯಿ ಹಾಕ್ಕೊಳ್ಳೋದೋ ಬೇಡ ಯೋಚನೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಖಾರ ಜಾಸ್ತಿ ಆದರೂ ಹಾಕ್ಬಿಡ್ತೀನಿ ಆಗಿದ್ದಾಗಲಿ. ಮತ್ತು ನಿಂಬೆಹಣ್ಣು, ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಹೀಟ್ ಜಾಸ್ತಿ ಅಂತ. ನಿಂಬೆಹಣ್ಣು ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗ್ತೈತೆ. ಹೆಸರುಬೇಳೆಗೆ ಒಂಥರ ಹೊಸ ಟೇಸ್ಟ್ ಇರ್ತೈತೆ. ನಾನು ಮಾಡೋ ಹೆಸರುಬೇಳೆ ಟೇಸ್ಟೇ ಬೇರೆ ಫ್ರೆಂಡ್ಸ್. ನೀವು ಲೈಫಲ್ಲಿ ತಿಂದಿರಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತೀನಿ, ಸಾಕಾಗಿರುತ್ತೆ. ತಿನ್ಬಿಟ್ಟು ಆಮೇಲೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಮನೆ ಗುಡಿಸಿದ್ದೀನಿ ಫ್ರೆಂಡ್ಸ್, ಆದರೂ ಧೂಳು ಕಾಣಿಸ್ತಿದೆ. ಯಾಕಂದರೆ ಧೂಳೆಲ್ಲ ಒಂದು ಸ್ವಲ್ಪ ಉದುರಿಸ್ನಲ್ಲ. ಮನೆ ಗುಡಿಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸ್ತಂದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಲ್ಲ, ಬೆಳಗ್ಗೆ ತಿಂದಿದ್ದು ಬರೀ ಒಂದೇ ಒಂದು ಇಡ್ಲಿ, 2 ಇಡ್ಲಿಲಿ ಇಬ್ಬರು ಒಂದೊಂದು ಇಡ್ಲಿ ತಿಂದ್ವಿ. ನಾನಾದರೂ ಹಸುವಿಗೆ ತಳ್ಕೊತೀನಿ ಅಷ್ಟೋ ಇಷ್ಟೋ. ಶಿವ ಇನ್ನೇನು ಬರುತ್ತೆ ಅಡುಗೆ ಆಯಿತಾ ಅಂತ. ಗಂಡು ಮಕ್ಳ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ ಹೊಟ್ಟೆ ಹಸಿಗೆ. ಅದಕ್ಕೆ 2 ಮೆಣಸಿನ್ಕಾಯಿ ಹಾಕ್ತೀನಿ. ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಶೀಗಡಿ ಕರ್ಮೀನ್ ಸಾರು ಮಾಡ್ತಾ ಇದ್ದೀರಲ್ಲ ಅಂತಂದರೆ, ಅಡುಗೆ ಮನೆ ಸ್ಟ್ಯಾಂಡ್ ಅವೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ ಫ್ರೆಂಡ್ಸ್. ಪಾತ್ರೆಗಳೆಲ್ಲ ನೆಕ್ಸ್ಟ್ ನಾಳೆ ಯಾವಾಗಲಾದ್ರೂ ಕ್ಲೀನ್ ಮಾಡ್ಕೋತೀನಿ. ಅದಕ್ಕೆ ಇವತ್ತಿರೋದನ್ನೆಲ್ಲ ಕ್ಲೀನ್ ಮಾಡ್ಬಿಡೋಣ, ಬಿಸಾಕೋಕ್ಕೂ ಮನ್ಸು ಬರಲ್ಲಲ್ವಾ. ಅಪರೂಪಕ್ಕೆ ಶಿವ ದುಡ್ಡು ಕೊಟ್ಟು ತಂದಿದೆ. ನಾನು ಬೇರೆ ಕಂಜೂಸು, ಪ್ರಪಂಚದಲ್ಲೇ ನಂಬರ್ 1 ಕಂಜೂಸು. ಅದಕ್ಕೆ ಓಕೆ ಫ್ರೆಂಡ್ಸ್, ಅಡುಗೆ ಸ್ಟಾರ್ಟ್ ಮಾಡೋಣ. ಮೊದಲು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಮಾಡಿಕೊಂಡು ಅವರೆಕಾಳು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಅವರೆಕಾಳೇ ಟೇಸ್ಟ್ ಆಗಿರುತ್ತೆ. ಹಸಿ ಅವರೆಕಾಳಾಗಲಿ ಒಣದ ಅವರೆಕಾಳಾಗಲಿ. ಹಸಿ ಅವರೆಕಾಳಲ್ಲಿ ಹಳೆ ಚಾನಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ ರೆಸಿಪಿ. ಅವರೆಕಾಳು ಸೈಡಿಗೆ ತಗೊಂಡು ಅದೇ ಬಾಣಲಿಲೆ ಮೀನು ಸಹ ಹುರ್ಕೊಳ್ತಾ ಇದ್ದೀನಿ. ಕರ್ಮೀನು. ಅದು ತಲೆ ಎಲ್ಲ ಸೈಡಲ್ಲಿ ಹಾಕ್ದಿರಾ ಹಂಗೆ ನೋಡ್ದಿರಾ ಹಾಕ್ಬಿಟ್ಟೆ. ಉರಿಬೇಕಾರೆ ಗೊತ್ತಾಯಿತು, ನನಗಂತೂ ತಲೆ ಇಲ್ಲ, ತಲೆ ಇಲ್ದಿರೋ ಕೆಲಸನೇ ಮಾಡ್ತಾಯಿದ್ದೀನಿ ಅಂತ ಹುರಿದ್ಬಿಟ್ಟು ಆಮೇಲೆ ಸೈಡಲ್ಲಿ ತಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ತಲೆ ಹಾಕಬಾರ್ದು, ಹಂಗಾಗಿ ಮತ್ತೆ ಅದೇ ಇಟ್ಕೊಂಡು ಪಾತ್ರೆನ ಎಣ್ಣೆ, ಸಾಸಿವೆ ಎಲ್ಲ ಹಾಕಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿ ಮಾಡೋದಕ್ಕಿಂತ ರುಬ್ದಿರ ಮಾಡಿದ್ರೇ ಕರ್ಮೀನ್ ಸಾರು ಜಾಸ್ತಿ ಟೇಸ್ಟ್ ಇರ್ತೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೆ, ಮತ್ತು ಜೊತೆಗೆ ಆಲೂಗಡ್ಡೆನ ಹಾಕ್ಕೊಂಡಿದ್ದೆ. ಬದನೆಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಬದನೆಕಾಯಿ ತಿನ್ನಲ್ಲ, ಅದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡು ರಾತ್ರಿಗೂ ಆಗೋಷ್ಟು ಅಡುಗೆ ಈಗಲೇ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, ಸಾಂಬಾರು ಪುಡಿ ಇವತ್ತು ತಂದಿರೋದು ಹೊಸ ಸಾಂಬಾರು ಪುಡಿ ಹಾಕ್ತೆ, ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಇದನ್ನೇ ಕುದಿಸ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ಹುಣಸೆ ರಸನೂ ಹಾಕ್ಕೊಂಡೆ. ಹುಣಸೆ ರಸ ಇರಲೇಬೇಕು. ಈಗ ಕುದಿ
ಕುದಿ ಬಂದಮೇಲೆ ಅವರೆಕಾಳು ಕರ್ಮೀನು ಎರಡೂ ಒಂದೇ ಸಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿಕೊಂಡೆ. ಇಷ್ಟೇ ಸಿಂಪಲ್ಲಾಗಿ ಆಗಿಬಿಡುತ್ತೆ, ಒಂದು 5-6 ನಿಮಿಷ ಅಷ್ಟೇ. ನೆಕ್ಸ್ಟ್ ಹೆಸರು ಬೇಳೆಗೆ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ, ಸೌತೆಕಾಯಿ, ಮೆಣಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ನಿಂಬೆ ರಸ, ಉಪ್ಪು ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಏನು ಮೆಣಸು ಪುಡಿ, ಅದನ್ನು ಹಾಕಲೇಬೇಕು ಟೇಸ್ಟ್ಗೆ. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ಗೊತ್ತಿಲ್ವೋ ಗೊತ್ತಿಲ್ಲ, ಒಗ್ಗರಣೆ ಹಾಕಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು, ನನಗಂತೂ ಫೇವ್ರೇಟು. ಹಂಗಾಗಿ ಹೆಸರು ಬೇಳೆಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗಿಟ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಲ್ಲ, ನಮ್ಮ ಮನೇಲಿ ರಾಗಿ ಮುದ್ದೆನೇ, ಯಾವಾಗಲೂ ಒಂದೊಂದ್ಸಲ ಅನ್ನದ ಮುದ್ದೆ ಮಾಡ್ತೀನಿ. ರಾತ್ರಿ ಒಂದು ಸ್ವಲ್ಪ ಅನ್ನ ಉಳ್ದಿತ್ತು ಅಂದ್ಬಿಟ್ಟು ಅದೇ ಅನ್ನ ಹಾಕ್ಬಿಟ್ಟು ರಾಗಿ ಮುದ್ದೆ ಮಾಡಿಕೊಂಡೆ. ಸ್ವಲ್ಪ ಮೆತ್ತಗೆ ಅನ್ನಿಸ್ತು ಮುದ್ದೆ. ಚಪ್ಪಲಿ ಬಿಚ್ಚಿಬಿಟ್ಟು ಊಟ ತಿಂತಾರಪ್ಪಿ, ಸಾಕಾದ್ರೆ ಒಳಗೆ ಮಾಡಬೇಕು. ಸರಿ, ನಿಧಾನಕ್ಕೆ ಊಟ ಹಾಕ್ಕೊಡ್ತೀನಿ. ಊಟ ಕೊಡ್ಲೇನ್ರಿ? ಇಷ್ಟು ನಿಧಾನ ಸಾಕೇನ್ರಿ? ನಾನು ನಿನ್ ಜೊತೆ ಊಟ ಮಾಡ್ಬೇಕು ಬಾ. ಊಟ ಮಾಡ್ಬೇಕು ನಿನ್ ಜೊತೆ. ಮಾಡಿಲ್ಲ ಮಧ್ಯಾಹ್ನ ಬೆಳಿಗ್ಗೆ ಹೋಗು. 3 ಟೈಮು ತಿಂತಾ ಇರ್ಬೇಕು ನಾನು. ಎಂತ ಗಂಡ. ಫ್ರೆಂಡ್ಸ್, ಮುದ್ದೆ ಆಗ್ಲೇನೆ ಹಾಕಿಟ್ಟಿದೆ, ಬರ್ತೈತಿ ಇನ್ನೇನು ಅಂತ. ಫ್ರೆಂಡ್ಸ್, ಇದು ಇವತ್ತಿನ ಊಟ. ತಗೊಳಪ್ಪ, ಚೊಪ್ಲಿ ಆದ್ರೂ ಸೈಡಿಗೆ ಬಿಡಪ್ಪು. ಊಟ ಮಾಡೋಕಾದ್ರೆ ಸ್ವಲ್ಪ ಯಾರು ಮನೇಲಿ ಯಾರಪ್ಪಿ ಊಟ ಚೊಪ್ಲಿ ಮನೆ ಬಾಗ್ಲಾಗ್ಲಿ ಒಳಗೆ ಆಗ್ಲಿ ಚೊಪ್ಲಿ ಹತ್ರ ಇಟ್ಕೊಂಡು ಊಟ ಮಾಡಬಾರ್ದು. ತೆಳ್ಳಗೈತಾ? ಅದು ಸಮ್ಟೈಮ್ಸ್ ಪ್ರಾಬ್ಲಮ್. ಅದಕ್ಕೆ ಹೆಸರು ಬೇಳೆ ಮಾಡಿದ್ದೀನಿ. ನಂಗೆ ಗೊತ್ತು ನಿನ್ಗೆ ಈಗಲೇ ಬಿಕ್ಕಳಿಕೆ ಬರ್ತೈತೆ ಅಂತ. ಸಾಂಬಾರು ಚೆನ್ನಾಯ್ತಲ್ಲ ಫ್ರೆಂಡ್ಸ್. ನನಗೆ ಶಿವ ಜೊತೆ ತಿಂದು ಅಭ್ಯಾಸ ಆಗ್ಬಿಟ್ಟೈತೆ. ಶಿವ ಜೊತೆ ತಿನ್ನಬೇಕು, ಇಲ್ಲ ಶಿವ ಬಿಟ್ಟಿದ್ದ ತಟ್ಟೆಲಿ ಊಟ ತಿನ್ನಬೇಕು, ಆವಾಗಲೇ ನಂಗೆ ಸಮಾಧಾನ ಆಗೋದು. ಅದಕ್ಕೆ ಕಾಯ್ತಾ ಇದ್ದೀನಿ ಪಕ್ಷಿ ಥರ. ನಾನು ನಿನ್ನ ಜೊತೆನೇ ತಿನ್ನಬೇಕಲ್ಲ. ಫ್ರೆಂಡ್ಸ್, ಹೊಸ ಬ್ಯಾಗು ನಾನು ಶಿವ ಊರು ಬಿಟ್ಟು ಹೋಗ್ತಾ ಇದ್ದೀವಿ. ಇದ್ರಲ್ಲಿ ಏನೈತೆ? ಜೀಪಲ್ಲಿ ಐತಾ? ಸರ್ಪ್ರೈಸ್ ಸಖತ್ತಾಗೈತಪ್ಪ ಬ್ಯಾಗು. ಇದು ಫುಲ್ಲು ನೀನೇ ಹೊರೋದಾ? ನನ್ಗೊಂದು ಚಿಕ್ಕ ಬ್ಯಾಗ್ ತಂದು ಕೊಟ್ಟಿದ್ರೆ ತಿಂಡಿ ಎಲ್ಲ ಎತ್ಕೋತಾ ಇದ್ನಾ? ತೆಗಿದ್ದೀನಿ ರಪ್ಪಿ. ಎಬ್ಬವೇನಾರು ಇಟ್ಟಿದ್ದೀ? ಲೆಗ್ಗಿನ್ಸ್ ಜೀನ್ಸ್ ತಗೊಂಡ ನಿನಗೆ ಆಮೇಲೆ ತೆಗಿನ್ನೊಂದು ನಂದ ಇದು ನಂದು ನಿಜ. ಓ ಫುಲ್ ಶಾಪ್ ಇದೇನ. ಫ್ರೆಂಡ್ಸ್, ನಮ್ಮದು ಲಗೇಜ್ ಬ್ಯಾಗ್ ರೆಡಿ ಆಯಿತು. ಇದು ಲೆಗ್ಗಿನ್ಸು ಸಖತ್ತಾಗಿತ್ತಪ್ಪಿ ಬ್ಯಾಗು. ಫ್ರೆಂಡ್ಸ್, ಇದು ಯಾಕು ಅಂದರೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್, ಅದಕ್ಕೆ ಬಟ್ಟೆ ಅದು ಇದು ಎತ್ಕೊಂಡು ಹೋಗ್ಬೇಕಲ್ಲ. ಶಿವ ಲಗೇಜ್ ಹೊರಕ್ಕಿದು ಸಖತ್ತಾಗಿತ್ತಲ್ಲ. ಶಿವ ಹೊಸ ಬ್ಯಾಗ್ ಹೊಸ ಬಟ್ಟೆ ತೊಗೊಬಂದಿದ್ದು ಖುಷಿಗೆ ಹಂಗೆ ಮನೆ ಕೆಲಸನೂ ಸ್ಟಾರ್ಟ್ ಮಾಡಿದೆ. ಮನೆಗೆ ಏನಾದರೂ ಹೊಸ್ದಾಗಿ ಏನಾದರೂ ತಂದರೆ ಫುಲ್ ಜೋಶ್ ಬಂದುಬಿಡುತ್ತೆ ನನಗೆ. ಅಂದರೆ ಅಪರೂಪಕ್ಕೆ ಏನಾದರೂ ತಗೊಳ್ತೀವಲ್ಲ, ಹಂಗಾಗಿ ಮನೆಯೆಲ್ಲ ತೊಳ್ಕೊಂಡು ಆಮೇಲೆ ಒರೆಸ್ಕೊಂಡೆ ಒಂದು ಸಲ. ನೆಕ್ಸ್ಟು ಬಟ್ಟೆ ಹೋಗಿ ಕೂತ್ಕೊಂಡಿದ್ದೀನಿ. ಬಟ್ಟೆಗಳಂತೂ ಕಮ್ಮಿನೇ ಇತ್ತು, ನನ್ನ ಬಟ್ಟೆಗಳೇ ಜಾಸ್ತಿ. ಡೈಲಿ ನಾನೇ ಬಟ್ಟೆಗಳು ಚೇಂಜ್ ಮಾಡ್ತಾ ಇರ್ತೀನಿ. ಶಿವ ಅಷ್ಟೊಂದು ಬಳಸಲ್ಲ. ತುಂಬ ಜನ ಕೇಳ್ತಿರ್ತಾರೆ, ಶಿವಣ್ಣ ಯಾವಾಗಲೂ 2 ಥರ ಬಟ್ಟೆ ಹಾಕ್ಕೊಳ್ಳುತ್ತೆ ಅಂತ. ಅಂದರೆ ಕೆಲಸ ಮಾಡ್ತಾನೆ ಇರುತ್ತಲ್ಲ ಎನಿ ಟೈಮು, ಹಂಗಾಗಿ ಹೊಸ ಬಟ್ಟೆಗಳೇನು ಹಾಕ್ಕೊಳ್ಳಲ್ಲ. ಹಾಕ್ಕೊಂಡ್ರು ಇಲ್ಲಿ ಒಂದು ಸಲ ಗಿಡದೊಳಗೆ ಓಡಾಡ್ಬಿಟ್ರೆ ಅದು ಮಾರ್ಕ್ ಆಯ್ತಂದರೆ ಒಗೆದ್ರೂ ಹೋಗಲ್ಲ. ಹಂಗಾಗಿ ಒಂದು 4 ಜೊತೆ ಕೆಲಸಕ್ಕೆ ಪರ್ಮನೆಂಟಾಗಂತ ಇಟ್ಬಿಟ್ಟಿದ್ದೀನಿ. ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ಶಿವ ಹೊಸ ಬಟ್ಟೆಗಳು ಹಾಕ್ಕೊಳ್ಳೋದು. ಹಂಗಾಗಿ ನಿಮ್ಗೆ ಹಂಗೆ ಅನಿಸುತ್ತೆ. ನಾನು ರೀಲ್ಸ್ ಮಾಡೋಕ್ಕೆ ಅದಕ್ಕೆ ಬಳಸ್ತಾನೆ ಇರ್ತೀನಿ ಬಟ್ಟೆಗಳು. ಅದಕ್ಕೆ ಬಟ್ಟೆ ಒಗಿಬೇಕಾದ್ರೆಲ್ಲ ಒಂದೇ ಅನಿಸೋದು ನನಗೆ, ಹೆಣ್ಮಕ್ಳಾಗಿ ಹುಟ್ಟಬಾರ್ದು, ಇಲ್ಲ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ. ಹಾಯ್ ಫ್ರೆಂಡ್ಸ್, ಬಟ್ಟೆಗಳೆಲ್ಲ ಸೇರಿ ನನ್ನ ಒಗ್ದಾಯಿತು. ನಿಜ ಫ್ರೆಂಡ್ಸ್, ಹಿಂಗೇನೆ ಬಟ್ಟೆ ನಾವು ಒಗಿಲ್ಲ, ಬಟ್ಟೆಗಳು ನಮ್ಮನ್ನ ಒಗ್ದಾಗ್ತವೆ. ಯಾಕಂದರೆ ಬಟ್ಟೆಗಳು ಒಗೆದ್ಮೇಲೆ ಸುಸ್ತಾಗೋದು ಬಟ್ಟೆಗಳೆಲ್ಲ ನಾವು. ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ. ಒಂದು ರಾಶಿ ಬಟ್ಟೆಗಳಿತ್ತೆಲ್ಲ ಒಗ್ದೈತೆ. ಟೆಡ್ಡಿ ಬೇರ್ಗಳೆಲ್ಲ ಆ ಕಡೆ ಒಂದು ಮೂಲೆಯಲ್ಲಿ ಗಿಡದ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್. 1-2 ದಿನ ಆದರೂ ಎತ್ತಲ್ಲ, ಅವು ಚೆನ್ನಾಗಿ ಒಣಗಲಿ ಅಂತ. ಪಾತ್ರೆ ಸ್ವಲ್ಪ ಇತ್ತು, ತೊಳೆದಿಟ್ಟಿದ್ದೀನಿ. ಕಷ್ಟ ಫ್ರೆಂಡ್ಸ್ ಮನೇಲಿದ್ದರೆ ಹೆಣ್ಮಕ್ಳು. ಅಂದರೆ ಈ ಥರ ಏನಾದರೂ ಫಂಕ್ಷನು ಅದು ಇದು ಫಂಕ್ಷನ್ ಅಲ್ಲ, ಇದು ತೀರ್ಥಯಾತ್ರೆ ಏನಂತಾರೆ ಫ್ರೆಂಡ್ಸ್ ಇದನ್ನು.
ಪಾದಯಾತ್ರೆ, ದೇವರ ದರ್ಶನ. ಫ್ರೆಂಡ್ಸ್, ತೀರ್ಥಯಾತ್ರೆ ಅಂದರೆ ನಡ್ಕೊಂಡು ಹೋಗೋದಾ? ಪಾದಯಾತ್ರೆ ಅಂದರೆ ನಡ್ಕೊಂಡು ಹೋಗೋದು ತಾನೆ. ತೀರ್ಥಯಾತ್ರೆ ಅಂದರೆ ಏನು ಇದು ನನಗೆ ಗೊತ್ತಿಲ್ಲ. ತೀರ್ಥಯಾತ್ರೆ ಅಂದರೆ ನಿಜ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ತೀರ್ಥಯಾತ್ರೆ ಅಂದರು, ಪಾದಯಾತ್ರೆ ಅಂದರೆ ನಡ್ಕೊಂಡು ಹೋಗೋದು, ತೀರ್ಥಯಾತ್ರೆ ಅಂದರೆ ತೀರ್ಥ ತಗೊಂಡು ಹೋಗೋದಾ? ತೀರ್ಥಯಾತ್ರೆ ಅಂದರೆ ವಯಸ್ಸಾಗಿರೋರು ಹೋಗೋದು, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಕಾಮೆಂಟ್ ಮಾಡಿ ಗೊತ್ತಿದ್ರೆ. ಈಗ ಶಿವ ಎಲ್ಲೋ ಹೋಯ್ತು ಫ್ರೆಂಡ್ಸ್, ಹೊರಗಡೆ ಟೀ ಕುಡಿಯೋಕೆ ಹೋಯ್ತು, ಹೇಳ್ಬಿಟ್ಟು ಹೋಯ್ತು, ಮರ್ತದೆ. ಬಟ್ಟೆ ಹೋಗಿತ್ತೈತೆಲ್ಲ ಕೇಳಿಸ್ಕೊಂಡಿಲ್ಲ. ಯಾಕೆ ರೆಡಿಯಾಗಿದ್ದೀನಿ ಅಂದರೆ ಫ್ರೆಂಡ್ಸ್, ರೀಲ್ಸ್ ಮಾಡೋಕ್ಕೆ. ಇಷ್ಟು ಕೆಲಸ ಮಾಡಿ ಆರಾಮಾಗಿ ರೆಸ್ಟ್ ಮಾಡೋದು ಬಿಟ್ಟು ರೀಲ್ಸು, ಇದೊಂದು ಹುಚ್ಚು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ, ಅದರಲ್ಲೂ ನನಗೆ. ಹಾಯ್ ಟಾಮ್, ಯಾರು ಇವರು? ಅವನ ಮೇಲೆ ಯಾರು ಬರ್ದವ್ರೆ? ಟಾಮ್ ಮೇಲೆ ಯಾರು ಹೆಸರು ಬರ್ದಿರೋದು? ಟಾಮ್ 38 ಅಂತ ಹಾಕವ್ರೆ. 420 ಅಂತ. 420. ಟಾಮು ಏನಾಯ್ತು? ಯಾರ ಮಾರ್ಕ್ ಕಳ್ಸವ್ರೆ 38 ಅಂತ. 420. ಸೊಪ್ಪು ಅಪ್ಪಿ ಸೊಪ್ಪು ಮಾರೋರ್ ತರನೇ ಇದೆಯಾ? ಆಯ್ತು. ಮೋಟು ಪಟ್ಲು ಬಂದ್ರಾ ಫ್ರೆಂಡ್ಸ್? ಟಾಮು ಫ್ರೆಂಡ್ಸ್ ಇವರಿಬ್ರು. ಮಾಟ್ ಅಪ್ಪಿ ಬಲ್ತಿರೋ ತಂದಿದ್ಯಲ್ಲಪ್ಪ ಸೊಪ್ಪ. 10 ರೂಪಾಯಿ ಯಾರಿಗಿಲ್ತಾವ? ಯಾರಿಗುಂಟು ಯಾರಿಗಿಲ್ಲ. 10 ರೂಪಾಯಿ ಅಂದರೆ ಲೆಕ್ಕ ಇಲ್ಲ. ನೋಡಿ ಏನೋ ತಂದಿಲ್ಲ. ಬಟ್ಟೆ ಹೋಗ್ದಿರೋ ಖುಷಿಗೇನು ಇಲ್ಲ. ಏ ಥ್ಯಾಂಕ್ಸ್ ಕಂಡಪ್ಪ. ಅಪ್ಪಿ ಶರ್ಟು ಬಿಚ್ಕೊಡು ಒಗಿತೀನಿ ಅಂದೆ. ನಿನ್ನೆ ಜಾಲ್ಸಿ ಒಣಗಾಕ್ಬಿಡ್ತೀನಿ, ಕೋಪ ಬಂದರೆ ಬಿಚ್ಕೊಡಪ್ಪಿ. ಫ್ರೆಂಡ್ಸ್, ಮೊಟ್ಟೆ ಪಪ್ಸು. ಥ್ಯಾಂಕ್ಸ್ ಕಂಡಪ್ಪ. ಟಾಮು ಏನಾಯ್ತು? ನಂಬರ್ ಹಾಕ್ಸ್ಕೊ ಬಂದಿದ್ಯಾ? ಅಂದರೆ ಈ ಏರಿಯಾದಲ್ಲಿ 38ನೇ ನಂಬರ್ ಟಾಮು ಅಂತಾನಾ? ಟಾಮು ಹೆಸರು 38 ಮೇಲೆ 38 ಅಂದ ತಕ್ಷಣ ಓಡ್ ಬರಬೇಕು. ಇವರಿಬ್ಬರ ಮೇಲೆ ನಂಬರ್ ಹಾಕಿಲ್ಲ. ಹಾಯ್ ಮೋಟು ಪಟ್ಲು. ಇವನೊಂದು ಸ್ವಲ್ಪ ಚೆನ್ನಾಗವ, ನೀವು ಯಾಕೆ ಹಿಂಗವನೇ? ಏ ನಿಮ್ಮ ಫ್ರೆಂಡ್ಸು ಕೊಡ. ಆಹಾ ಹಾ ಹಾ ಸುರ್ಸುಂದ್ರ. ಏನಾಯ್ತು 38? ನಂಗೆ ಅರ್ಥ ಆಗ್ತಾ ಇಲ್ಲ. ಫ್ರೆಂಡ್ಸ್, ಎಷ್ಟು ಒಳ್ಳೆ ಗಂಡ ಗೊತ್ತಾ ಶಿವ. ನಾನೇನಾದರೂ ಜಾಸ್ತಿ ಕೆಲಸ ಮಾಡಿದ್ರೆ ನಿಜ ಏನೇನೋ ತಂದ್ಕೊಡ್ತೈತೆ ತಿಂಡಿಗಳು. ಶಾಕ್ ಆಯಿತು, ಎಗ್ ಪಫಲ್ಲಿ ಮೊಟ್ಟೆನೇ ಇಲ್ಲ ಅಂತ. ಮೊಟ್ಟೆ ಇಲ್ಲಾಂದ್ರೆ ವಾಪಸ್ಸೇ ಕಟ್ಟು ಕಳಿಸ್ತಾ ಇದೆ. ಸೂಪರ್ ಆಯ್ತಪ್ಪಿ ಮೊಟ್ಟೆ ಪಫು. ಹೊಸ ಹೆಸರು ಫ್ರೆಂಡ್ಸ್, ಮೊಟ್ಟೆ ಪಫ್. ಯಾರದು? ಅಂದರೆ ನೀವು ವಾಟ್ಸಪ್ಗೆ ಯಾವ ಈ ಮೇಲ್ ಐ ಡಿ ಯೂಸ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಹಂಗಾಗಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಮೊಟ್ಟೆ ಮೇಲೆ ಕಪ್ಪಗೈತೆ. ಅಂದ್ರೆ ಇದು ಚೀನಾ ಮೊಟ್ಟೆ ತಾನೆ? ಹಾ, ಆದ್ರೂ ಟೇಸ್ಟ್ ಚೆನ್ನಾಗಿದೆ, ತಿನ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ರಾತ್ರಿ ಊಟಕ್ಕೆ ಅದೇ ಇದೆ ಫ್ರೆಂಡ್ಸ್. ಮಧ್ಯಾಹ್ನ ಅದಕ್ಕೆ ಜಾಸ್ತಿ ಮಾಡಿದ ಅಡುಗೆ ನಾನು. ಸಂಜೆ ಮಾಡೋಕ್ಕಾಗಲ್ಲ, ಸುಸ್ತಾಗ್ತೈತೆ ಅಂತ ಅದಕ್ಕೊಂದು ಸ್ವಲ್ಪ ಅನ್ನ ಮಾಡಿಕೊಟ್ಟೆ. ಶಿವಾಗಿ ಇಷ್ಟ. ಕರ್ಮಿನ್ ಸಾರಲ್ಲಿ ಅನ್ನ ತಿನ್ನೋಕ್ಕೆ ಜಾಸ್ತಿ ಇಷ್ಟ ಶಿವಾಗಿ, ಅನ್ನ ಮಾಡಿಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಎಂಡೋಗಿ ಯಾರೆಲ್ಲ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.